ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ. ಲಕ್ಷ್ಮೀದೇವಿಯನ್ನು ಪೂಜಿಸಿದವರೇ ಇಲ್ಲ. ಎಲ್ಲ ವ್ರತದಲ್ಲಿ ಅತ್ಯಂತ ಶ್ರೇಷ್ಠ ವ್ರತ ಯಾವುದು ಎಂದು ಪಾರ್ವತಿ ದೇವಿಯು ಕೈಲಾಸದಲ್ಲಿ ಶಿವನನ್ನು ಕೇಳಿದಾಗ ಈ ವರಮಹಾಲಕ್ಷ್ಮಿಯ ಮೂಲಸಾರವನ್ನು ಲೋಕಶಂಕರನು ಹೇಳುತ್ತಾನೆ. ಮನುಷ್ಯರಿಗೆ ಬೇಕಾದ ಸಕಲ ಸಂಪತ್ತು, ಧನಧನ್ಯದಿ, ಪುತ್ರ ಪೌತ್ರಾದಿಗಳು, ದುಃಖವಿಲ್ಲದ ಸುಖಗಳನ್ನು ಗಳಿಸುವ ವ್ರತವೇ ವರಮಹಾಲಕ್ಷ್ಮಿ ವ್ರತ ಎಂದು ಶಾಸ್ತ್ರವೇ ಹೇಳುತ್ತದೆ. ಈ ವ್ರತವನ್ನು ಆಚರಿಸಿ ಮನುಷ್ಯನು ಅನೇಕ ಪುಣ್ಯವನ್ನು ಆಚರಿಸಬಹುದು ಎಂದು ಲೋಕಶಂಕರನು ಹೇಳಿದ್ದಾನೆ. ಇನ್ನು ಶ್ರಾವಣ ಮಾಸದ 2ನೇ ಶುಕ್ರವಾರವನ್ನೇ ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲಾಗುವುದು. ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಪ್ರತಿಷ್ಠಾಪಿಸುವ ಹಬ್ಬವಾಗಿದೆ. ಈ ವ್ರತವನ್ನು ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಅನೇಕ ಮಹಿಳೆಯರು ಆಚರಿಸುತ್ತಿದ್ದಾರೆ. ನೋಡಿದ್ರಲ್ಲ ವರಮಹಾಲಕ್ಷ್ಮಿ ವ್ರತ ಹೇಗೆ ಆಚರಿಸ್ತಾರೆ, ಯಾಕೆ ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.